ಮಗಳು ಹಾಗೆ ಮಸ್ತಿ ಮೋಜಿ ಬಿಗ್ ಬಾಸ್ ಇವೆಂಟ್ ಹೋಗುಮಾ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12 ಸೂಪರ್ ಹಿಟ್ ಆಗಿತ್ತು. ಹಿಂದಿನ ಎಲ್ಲ ಸೀಸನ್ಗಳನ್ನು ಮೀರಿಸಿ ಕ್ರೇಜನ್ನು ಸಂಪಾದಿಸಿತ್ತು. ಗಿಲ್ಲಿ ಕಾಮಿಡಿಗೆ ವೀಕ್ಷಕರು ಫಿದಾ ಆಗಿದ್ರು. ಇದೀಗ ಮತ್ತೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳೆಲ್ಲ ಒಂದ್ ಕಡೆ ಸೇರಿ ಮಸ್ತ್ ಮಜಾ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ದೊಡ್ಡ ಮನೆ ಹಬ್ಬ ಹೆಸರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ರಿಯೂನಿಯನ್ ನಡೆದಿದೆ. ಕಲರ್ಸ್ ಕನ್ನಡ ವಿಶೇಷ ಕಾರ್ಯಕ್ರಮ ಚಿತ್ರೀಕರಣವಾಗಿದೆ. ಗಿಲ್ಲಿ, ರಕ್ಷಿತಾ, ಕಾವ್ಯ, ಅಶ್ವಿನಿ ಗೌಡ ಹಾಗೂ ರಘು ಎಲ್ಲರೂ ಮತ್ತೊಮ್ಮೆ ಒಂದೆಡೆ ಸೇರಿ ಸಂಭ್ರಮಿಸಿದ್ದಾರೆ. ಗಿಲ್ಲಿ ಕಾಮಿಡಿ ಪಂಚ್ಗಳ ಮೂಲಕ ಗಮನ ಸೆಳೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವೈರಲ್ ಆಗ್ತಾ ಇದೆ. ಸ್ಪರ್ಧಿಗಳೆಲ್ಲ ಒಂದ್ ಕಡೆ ಸೇರಿ ಫನ್ ಗೇಮ್ಸ್ ಆಡಿದ್ದಾರೆ. ಬಿಗ್ ಬಾಸ್ ದಿನಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ದೊಡ್ಡ ಮನೆಯಿಂದ ಹೊರಬಂದ ಬಳಿಕ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಮೆಲುಕನ್ನು ಹಾಕ್ತಿದ್ದಾರೆ. ಫೆಬ್ರವರಿ 14ರಂದು ಸಂಜೆ 6 ಗಂಟೆಗೆ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬಿಗ್ ಬಾಸ್ ಶೋ ಮುಗಿದ ಬಳಿಕ ಎಲ್ಲರೂ ಕಲರ್ಸ್ ಕನ್ನಡ ವಾಹಿನಿಯನ್ನ ಮರ್ತೆ ಬಿಟ್ಟಿದ್ರು. ಈ ಪ್ರೋಮೋ ಮೂಲಕ ಮತ್ತೆ ಕಲರ್ಸ್ ಕನ್ನಡ ಖದರ್ ಶುರುವಾಯಿತು ಅಂತ ನೆಟ್ಟಿಗರು ಒಂದಷ್ಟು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಸುಷ್ಮಾ ರಾವ್ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿನ ಹೊತ್ತಿದ್ರು. ರಘು, ಅಶ್ವಿನಿ ಗೌಡ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಸ್ಪರ್ಧಿಗಳ ಜೊತೆಗೆ ಅವರ ಫ್ಯಾಮಿಲಿ ಸದಸ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ರಕ್ಷಿತಾ ಮಾತಿಗೆ ಇದು ನಾಮಿನೇಷನ್ ಅಲ್ಲ ಎಂದು ಗಿಲ್ಲಿ ಕಾಲೆಳೆದಿದ್ದಾರೆ. ಇನ್ನು ಗಿಲ್ಲಿ ಕಾರಣಕ್ಕೆ ಕಾವ್ಯ ಹಾಗೂ ರಕ್ಷಿತಾ ಕಿತ್ತಾಡಿದ್ದು ನೀವಿಬ್ರು ಏನಂತ ಇನ್ನೂ ಡಿಸೈಡ್ ಆಗಿಲ್ವಾ ಅಂತ ಗಿಲ್ಲಿ ತಮಾಷೆ ಮಾಡಿದ್ದಾರೆ. ಇನ್ನು ಸೂರಜ್, ರಾಶಿಕಾ ಜೋಡಿಯಾಗಿ ಗೇಮ್ಸ್ ಆಡಿದ್ದಾರೆ. ಒಟ್ಟಾರೆ ಮತ್ತೆ ವೇದಿಕೆಯಲ್ಲಿ ಹಬ್ಬದ ವಾತಾವರಣ ಬಿಗ್ ಬಾಸ್ ಸ್ಪರ್ಧಿಗಳಿಂದ ಸೃಷ್ಟಿಯಾಗಿದೆ. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ.